ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಸಾಕಮ್ಮ ಅಂತ ಸರ್. ಸಾಕಮ್ಮ. ಆ ಅಜ್ಜಿಗೆ ಏನಾಗಬೇಕು? ಮೊಮ್ಮಗಳು. ಯಾವ ಊರು? ನಮ್ದು ಕಡಗತ್ತೂರು ಸರ್. ಕಡಗತ್ತೂರು. ಏನಾಗಿದೆ ಇವಾಗ? ಅಜ್ಜಿ ಡೆತ್ ಆಗಿದ್ದಾರೆ ಸರ್. ಯಾವತ್ತು? ಅಜ್ಜಿ ನಿನ್ನೆ 10 ಗಂಟೆಯಲ್ಲಿ ಡೆತ್ ಆಗಿದೆ. ರಾತ್ರಿ 10 ಗಂಟೆ? ಬೆಳಗ್ಗೆ 10 ಗಂಟೆ. ಬೆಳಗ್ಗೆ 10 ಗಂಟೆ. ಬೆಳಗ್ಗೆ 10 ಗಂಟೆಯಲ್ಲಿ ಡೆತ್ ಆದ್ರು. ಫೋನ್ ಮಾಡಿದ್ವಿ, ಹಿಂಗೆ ಅಜ್ಜಿ ಡೆತ್ ಆಗಿದಾರಪ್ಪ, ಏನು ಮಾಡೋದು, ಬಂದು ನಾವು ಹಾಕೊಂಡು ಬರ್ತೀವಿ, ಮಣ್ಣು ಮಾಡ್ತೀರಾ ಅಂತ. ಅದಕ್ಕೂ ನಮಗೂ ಸಂಬಂಧ ಇಲ್ಲ, ನೀವೇನಾದರೂ ಮಾಡ್ಕೊಳ್ರಿ, ಅವತ್ತು ಕರ್ಕೊಂಡೋಗಿದ್ದೀರಾ, ಮಣ್ಣಾದರೂ ಮಾಡ್ಕೊಳ್ರಿ, ಬಿಟ್ಟಾದರೂ ಬಿಟ್ಟಾಕೊಳ್ರಿ, ನಮಗೆ ಸಂಬಂಧ ಇಲ್ಲ ಅಂತ ಯಾರು ಹೇಳಿದ್ದು? ಅವ್ರ ಮೊಮ್ಮಕ್ಕಳು ಮಕ್ಕಳು ನಟರಾಜು, ನಾರಾಯಣಪ್ಪ, ವೆಂಕಟೇಶು ಅವ್ರು ಹೇಳಿದ್ರು. ಇವ್ರ ಅಜ್ಜಿ ಮೊಮ್ಮಕ್ಕಳು. ಚಿಕ್ಕಮ್ಮ ಅವ್ರಿಗೆ ಫೋನ್ ಮಾಡಿ. ಅಜ್ಜಿ ಹೆಸರೇನು? ಅನಂತಕ್ಕ. ಅಜ್ಜಿ ಮೊಮ್ಮಕ್ಕಳಿಗೆ? ಅಜ್ಜಿ ಮೊಮ್ಮಕ್ಕಳು ಮಕ್ಳು ಹಂಗೆ ಹೇಳಿದ್ರು. ಹೇಳಿದಕ್ಕೆ ಸರಿ ಆಯ್ತು ಅಂತೇಳಿ ನಮ್ಮ ಚಿಕ್ಕಮ್ಮ ಅಲ್ಲೇ ಮಣ್ಣು ಮಾಡೋಣ ಅಂದ್ರು. ನಾವ್ ಇದ್ಕೊಂಡು ಅಜ್ಜಿ ಊರಲ್ಲೇ ಮಣ್ಣು ಮಾಡ್ಬೇಕು, ನಮಗ್ ಮಾಡಕ್ ಸಂಬಂಧ ಇಲ್ಲ, ಅವ್ರ ಮೊಮ್ಮಕ್ಳೇ ಮಾಡ್ಬೇಕು ಅಂತೇಳಿ, ಮಕ್ಳು ಮೊಮ್ಮಕ್ಳೇ ಮಾಡ್ಲಿ ಅಂತೇಳಿ ಹಾಕೊಂಡ್ಬಂದ್ವಿ ಸರ್. ನೆನ್ನೆ ಹಾಕೊಂಡ್ಬಂದ್ರೆ ಬಿಟ್ಕೊಳ್ಳಿಲ್ಲ ನಮ್ಮನ್ನ ಅಲ್ಲಿಗೆ. ಜಮೀನ್ ಹತ್ರನೂ ಬಿಟ್ಕೊಂಡಿಲ್ಲ, ಮನೆ ಹತ್ರನೂ ಬಿಟ್ಕೊಳ್ಳಿಲ್ಲ. ಅಲ್ಲಿ ಯಾರಾದ್ರೂ ಬಂದ್ರೆ ನ್ಯಾಯಸ್ಥರೇ ಆಗ್ಲಿ, ಊರ್ನವ್ರೇ ಆಗ್ಲಿ, ಪೊಲೀಸ್ನವ್ರು ಯಾರಾದ್ರೂ ಬರ್ಲಿ, ಎಲ್ಲರನ್ನೂ ಸಾಯಿಸಾಕ್ತೀವಿ ಹಂಗೆ ಹಿಂಗೆ ಅಂತೇಳಿ ಪ್ರಾಣ ಬೆದರಿಕೆ ಹಾಕಿ ಗಲಾಟೆ ಮಾಡಿದ್ರು. ಸರಿ ಅಂತೇಳಿ ಇವ್ರು ಭಯ ಬಿದ್ದು ಬಂದ್ಬಿಟ್ರು ಗೇಟ್ ಒಳಕ್ಕೆ, ದೊಡ್ಡಕೂರ್ಗೋಡ್ ಗೇಟ್ಗೆ ಬಂದು ಅಲ್ಲೇ ಕಾಯ್ತಾ ಇದ್ರು. ನಾನು ಊರಿಂದ ಬಂದೆ ಅಷ್ಟೊತ್ತಿಗೆ. ಬಂದು ಸಾರಿಗೆ ಫೋನ್ ಮಾಡಿದ್ವಿ. ಇಲ್ಲಿಗೆ ಬಂದ್ವಿ. ಇಲ್ಲಿ ಕೇಳಿದ್ರೆ ಅವ್ರು ದೊಡ್ಡಕೂರ್ಗೋಡ್ಗೆ ಹೋಗಿ ವಿಚಾರಿಸ್ಕೊಂಡ್ ಬಂದ್ರು. ಏನು ಎತ್ತಂದ್ರೆ, ಇಲ್ಲ ಸರ್ ನಾವು ಕರೆಸ್ಕೊಳ್ಳಲ್ಲ, ಬಿಟ್ಕೊಳ್ಳಲ್ಲ, ನಮಗೆ ಸಂಬಂಧ ಇಲ್ಲ, ಅವ್ರೇನಾದರೂ ಮಾತಾಡ್ಕೊಳ್ಳಿ, ಅವ್ರ ಇಷ್ಟ, ನಮಗೆ ಬೇಕಾಗಿಲ್ಲ ಅಂತೇಳಿ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ವೆಯ್ಟ್ ಮಾಡ್ತೀವಿ ಸರ್. ಇಲ್ಲೇ ವೆಯ್ಟ್ ಮಾಡಿ ಗೌರಿಬಿದನೂರಿಗೆ ಹೋಗಿ ಒಂದು ಕಂಪ್ಲೇಂಟ್ ಟೈಪ್ ಮಾಡಿಸಿ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ವಿ. ಕಂಪ್ಲೇಂಟ್ ಕೊಟ್ಟು ಬಂದ್ಬಿಟ್ಮೇಲೆ ರಾತ್ರಿ ಎಲ್ಲ ಇಲ್ಲೇ ಇದ್ವಿ. ರಾತ್ರಿಯಿಂದ ಸ್ಟೇಷನ್ ಹತ್ರ ಇಲ್ಲೇ ನೇತಲ್ಲ, ಇಲ್ಲೇ ಚಳಿಯಲ್ಲಿ ಇಲ್ಲೇ ಇದ್ವಿ. ಮತ್ತೆ ಇದು ಏನಾಯ್ತು ಅಂದರೆ, ಫಸ್ಟ್ಗೆ ನಮ್ಮ ಅಜ್ಜಿ ನಮ್ಮ ಮಾಮವ್ರ ಹತ್ರನೇ ಇದ್ದರು. ನಮ್ಮ ಅತ್ತೆ ತೀರ್ಕೊಂಡಿದ್ರು, ನಮ್ಮ ಮಾಮನ ಹೆಂಡತಿ ತೀರ್ಕೊಂಡಾಗ ನಮ್ಮ ಅಜ್ಜಿ ಅವ್ರಿಗೆಲ್ಲ ಅಡುಗೆ ಮಾಡಿ ಇಟ್ಕೊಂಡು ಅವ್ರ ಸೌಕರ್ಯ ಎಲ್ಲ ನೋಡ್ಕೊಂಡು ಅಜ್ಜಿ ಅವ್ರ ಜೊತೆಲ್ಲೇ ಇದ್ದರು. ಇದು KDBI ಕಡೆಯಿಂದ ನಮ್ಮ ಅಜ್ಜಿಗೆ 2 ಎಕರೆ ಜಮೀನಿತ್ತು. ಆ ಜಮೀನು ಗೌರ್ಮೆಂಟ್ ಕಡೆ ಮಾರೋಕ್ಕೆ ತೀರ್ಮಾನ ಎಲ್ಲ ಆಯಿತು. ಆದಮೇಲೆ ನಮ್ಮ ಅಜ್ಜಿ ಏನಂದ್ರು ಅಂದರೆ, ತೀರ್ಮಾನ ಆದಮೇಲೆ ಹೆಣ್ಮಕ್ಳಿಗೂ ಕೊಡಬೇಕು ಅಂದರು. ಹೆಣ್ಮಕ್ಳಿಗೂ ಕೊಡೋಣ ಈಗ ಸದ್ಯಕ್ಕೆ, ಹೋಗ್ಬಿಟ್ಟು ಅಲ್ಲಿ KDBIಯಲ್ಲಿ ಕರೀತಾ ಇದ್ದಾರೆ, ಸೈನ್ ಎಲ್ಲ ಮಾಡಿ ಆಮೇಲೆ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಸೈನ್ ಮಾಡಿಸಿ ದುಡ್ಡು ತರೋಣ ಅಂದರು. ಸರಿ ಆಯ್ತು ಅಂತೇಳಿ ಅಜ್ಜಿನ ಕಾರ್ ಮಾಡ್ಕೊಂಡು ಕರ್ಕೊಂಡೋಗಿ ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಅಜ್ಜಿ ಹತ್ರ ಹೆಬ್ಬೆಟ್ಟೆಲ್ಲ ಮಾಡಿಸಿ ರೆಡಿ ಮಾಡಿಕೊಂಡು ಬಂದುಬಿಟ್ಟು ಅದಕ್ಕೂ ಮುಂಚೆ ಅಜ್ಜಿ ಹೆಸರಲ್ಲಿ ಅಕೌಂಟ್ ವಿದ್ರಾಶ್ವತದಲ್ಲಿ ಗ್ರಾಮೀಣ ಬ್ಯಾಂಕಲ್ಲಿ ಅಕೌಂಟ್ ಇತ್ತು. ಆದರೆ ಆ ಅಕೌಂಟಿಗೆ ದುಡ್ಡು ಬಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಉಜ್ಜೀವನ್ ಬ್ಯಾಂಕಲ್ಲಿ ಅಜ್ಜಿಯಾಗಿ ಸೈನ್ ಮಾಡೋಕ್ಕೆ ಬರದೇ ಇದ್ರು ಏನು ಮಾಡಿದ್ರೋ ಗೊತ್ತಿಲ್ಲ ನಮಗೆ. ಸೈನ್ ಮಾಡಿಸಿದ್ರೆ ಅವರೇ ಮಾಡಿದ್ರು, ಅಜ್ಜಿ ಹತ್ರ ಮಾಡಿಸಿದ್ರು ನಾವು ನೋಡಿಲ್ಲ. ಅಕೌಂಟ್ ಓಪನ್ ಮಾಡಿಸಿ ಉಜ್ಜೀವನ್ ಫೈನಾನ್ಸಲ್ಲಿ ಇದೆಲ್ಲ ರೆಡಿ ಮಾಡಿ ಒಂದು 93,75,000 ರೂಪಾಯಿ ಉಜ್ಜೀವನ್ ಫೈನಾನ್ಸಲ್ಲಿ ಅಕೌಂಟ್ ಹಾಕ್ಸ್ಬಿಟ್ರು. ಕೆಳಗಡೆ ಹಾಕ್ಸ್ಬಿಟ್ಟಿದ್ದಾರೆ. ನಮ್ಮ ಅಜ್ಜಿ, ಈ ಚಿಕ್ಕಮ್ಮಂದ್ರು, ಅಮ್ಮ ಎಲ್ಲರೂ ದುಡ್ಡು ಬರುತ್ತೆ, ಬಂದಿಲ್ಲ, ಈಗ ಬರುತ್ತೆ, ವಿದ್ರಾಶ್ವತ ಅಕೌಂಟ್ಗೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರು. ಕಾದು ಸಾಕಾಗಿ ಇಲ್ಲಿ ಪೇಪರ್ ಶಂಕರಿ ಅಣ್ಣ ಅಂತ ಇದ್ರು. ಆ ಅಣ್ಣನ ವಿಚಾರಿಸಿದ್ವಿ, ಅಣ್ಣ ಯಾಕಣ್ಣ ನಮ್ಮ ದುಡ್ಡು ಬಂದಿಲ್ಲ ಅಂದರೆ, ಅಕ್ಕ ಮುಂದೆ ಇಂದು ಎಲ್ಲರದು ಬಂದಿದೆ, ನೀವು ಒಂದ್ಸಲ ಬೆಂಗಳೂರಿಗೆ ಹೋಗಿ ವಿಚಾರಿಸ್ಬಿಡ್ರಿ ಅಂದರು. ಆಯ್ತು ಅಂತೇಳಿ KDBIಗೆ ಹೋಗಿ ವಿಚಾರಿಸಿದ್ವಿ. ಅಲ್ಲಿ ಅವರು ಉಜ್ಜೀವನ್ ಬ್ಯಾಂಕ್ದು ಒಂದು ಅಕೌಂಟ್ ನಂಬರು, ಅಮೌಂಟ್ ಎಷ್ಟು ಬಂದಿದೆ, ಯಾವಾಗ ಬಂತಂತ ಎಲ್ಲ ಡೀಟೇಲ್ ಕೊಟ್ಟರು. ಬಂದಿಲ್ಲಿ ವಿಚಾರಿಸಿದಾಗ ಆ ಅಕೌಂಟಲ್ಲಿ ₹1 ಸಮೇತ ಇಲ್ಲ. ಎಲ್ಲ ನಮ್ಮ ಮಾಮಂದ್ರು ಅವ್ರ ಮಕ್ಕಳೆಲ್ಲ ಡ್ರಾ ಮಾಡಿಬಿಟ್ಟಿದ್ರು. ಅಜ್ಜಿಗೆ ಏನು ₹1 ಸಮೇತ ತೋರಿಸಿಲ್ಲ ಸರ್, ಎಲ್ಲ ಡ್ರಾ ಮಾಡಿಬಿಟ್ರು. ಆಮೇಲೆ ಚೆಕ್ ಮಾಡಿಸಿದ್ವಿ, ಅಜ್ಜಿ ಪಾಸ್ಬುಕ್ ಎಲ್ಲ ಚೆಕ್ ಮಾಡಿಸಿದ್ರೆ ಚಿಂತಾಮಣಿ ಬ್ರಾಂಚಲ್ಲಿ ಅವ್ರವ್ರಿಗೆ ಎಲ್ಲೆಲ್ಲಿ ಬೇಕೋ ಅಕೌಂಟ್ಗಳು ಓಪನ್ ಮಾಡ್ಕೊಂಡು ಅಲ್ಲೆಲ್ಲ ಹಾಕ್ಸ್ಕೊಂಡಿದ್ರು. ನಾವು ಅದಕ್ಕಾಗಿ ನಮ್ಮ ಚಿಕ್ಕಮ್ಮಂದ್ರನ್ನ ಎಲ್ಲರನ್ನೂ ಕರ್ಕೊಂಡು ಕಂಪ್ಲೇಂಟ್ ಮಾಡಿಸಿದೆ. ನಾನು ಕಂಪ್ಲೇಂಟ್ ಮಾಡಿಸಿ FIR ಫೈಲ್ ಮಾಡಿಸಿದೆ. FIR ಫೈಲ್ ಮಾಡಿಸಿದ್ಮೇಲೆ ಅವ್ರು ಕರೆದು 2 ಬೀಗಿದ್ರು ನ್ಯಾಯಕ್ಕೆ ಹಾಕಿದ್ರು. ಕೋರ್ಟ್ಗೆ ಹೋದ್ಮೇಲೆ ನಮ್ಮ ಕಡೆ 40 ಲಕ್ಷಕ್ಕೆ ತೀರ್ಮಾನ ಆಯಿತು ನಮ್ಮ ಚಿಕ್ಕಮ್ಮಂದ್ರಿಗೆ. ಆ 40 ಲಕ್ಷ ಅಕೌಂಟ್ ಫ್ರೀಸ್ ಮಾಡಿಸಿದ್ದೀವಿ, ಇನ್ನೂ ಬಂದಿಲ್ಲ ಆಚೆ ಕಡೆ. ಆ 40 ಲಕ್ಷಕ್ಕಾಗಿ ಕೊಟ್ಟರೆ ಅಜ್ಜಿಗೆ ಜಾಗ ಕೊಡ್ತೀವಿ. ನಾನು 30 ಲಕ್ಷ ಕೊಟ್ಟಿದ್ದೀನಿ ಅಜ್ಜಿಗೆ, ನಿನ್ನೆ ಹೇಳಿದ್ದು 30 ಲಕ್ಷ ಕೊಟ್ಟಿದ್ದೀನಿ. ಅಜ್ಜಿನ ಇಲ್ಲಿ ಹಾಕ್ರೆ ಆ 30 ಲಕ್ಷ ತಂದಿಕ್ಕರೆ ನಾನು ಮಣ್ಣು ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ, ನನಗೆ ಸಂಬಂಧ ಇಲ್ಲ.